ನಮ್ಮ ರಾಜ್ಯದಲ್ಲಿ ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೆ ಅನ್ನುವಂತಹ ಪ್ರಶ್ನೆ ಈಗಲೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ಕಾರಣ ಜಿರಳೆ ಕಾಟ. ಈ ಜಿರಳೆ ಕಾಟಕ್ಕೆ ಎರಡನೇ ಹಂತದ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗಿದೆ. ಹೈಕಮಾಂಡ್ನ ಆಹ್ವಾನದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ. ಶನಿವಾರ ಅಥವಾ ಭಾನುವಾರ ರಾಜ್ಯ ನಾಯಕರಿಗೆ ಬುಲಾವ್ ಬರುತ್ತಾ? ಆ ನಿರೀಕ್ಷೆಯಲ್ಲಿ ಸದ್ಯ ರಾಜ್ಯದ ಕಾಂಗ್ರೆಸ್ ನಾಯಕರಿದ್ದಾರೆ. ಈಗಾಗಲೇ ಪಟ್ಟಿ ಸಿದ್ಧಪಡಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರು. ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜ್ಯ ನಾಯಕರಿಂದ ಪಟ್ಟಿ ಏನೋ ಸಿದ್ಧ ಆಗಿದೆ. ಆದರೆ ಪಟ್ಟಿ ಫೈನಲ್ ಆಗ್ತಾ ಇಲ್ಲ, ಅಂತಿಮ ಮುದ್ರೆ ಬೀಳ್ತಾ ಇಲ್ಲ. ರಾಹುಲ್ ಗಾಂಧಿ ಸೂಚನೆಯಂತೆ 10-10ರ ಸೂತ್ರದ ಅಡಿ ಪಟ್ಟಿ ರೆಡಿಯಾಗಿದೆ. ಹೈಕಮಾಂಡ್ ಸೂಚನೆಯಂತೆಯೇ ರಾಜ್ಯದ ಕಾಂಗ್ರೆಸ್ ನಾಯಕರು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ಪಟ್ಟಿ ರೆಡಿ ಆಗಿದೆ, ಪಟ್ಟಿಗೆ ಅಂತಿಮ ಅಂಕಿತ ಬೀಳ್ತಾ ಇಲ್ಲ, ಅಂತಿಮ ಮುದ್ರೆ ಬೀಳ್ತಾ ಇಲ್ಲ. ಕಾರಣ ಜಿರಳೆ ಕಾಟ. ದೆಹಲಿಯಲ್ಲಿ ಸಿಜೆಪಿ ಪಾರ್ಟಿಯಿಂದ ಪ್ರತಿಭಟನೆ ನಡೀತಾ ಇದೆ. ಸಂಸತ್ ಚಲೋ ಆಯ್ತು. ಎಲ್ಲಿಯವರೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲ್ವೋ ಅಲ್ಲಿವರೆಗೂ ನಾವು ಪ್ರತಿಭಟನೆಯನ್ನ ಕೈ ಬಿಡಲ್ಲ ಅಂತ ಸಿಜೆಪಿಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರತಿಪಕ್ಷ ನಾಯಕರು ಕೂಡ ಅದೇ ಪಟ್ಟನ್ನ ಹಿಡಿದಿದ್ದಾರೆ. ರಾಜ್ಯದ ಕಾಂಗ್ರೆಸ್ ನಾಯಕರು ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪಟ್ಟಿ ಹಿಡ್ಕೊಂಡು ದೆಹಲಿಗೆ ಹೋದ್ರು. ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ಪಟ್ಟಿಗೆ ಅಂತಿಮ ಸಹಿ ಬೀಳಲಿಲ್ಲ. ಕಾರಣ ದೆಹಲಿಯಲ್ಲಿ ಆಗ್ತಾ ಇದ್ದಂತಹ ಪ್ರತಿಭಟನೆ. ವಾಪಸ್ ಬಂದಿದ್ದಾರೆ ರಾಜ್ಯ ನಾಯಕರು. ಈಗ ಸಚಿವ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗಿದೆ. ಆದ್ರೆ ಯಾವಾಗ ಅನ್ನೋದು ಗೊತ್ತಿಲ್ಲ. ಮುಂದಿನ ಸೋಮವಾರ ಅಥವಾ ಬುಧವಾರ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇರುತ್ತಾ? ಬಹುತೇಕ ಸಿದ್ಧತೆಯನ್ನ ಮಾಡಿ ಮುಗಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರು. ಎರಡನೇ ಹಂತದಲ್ಲಿ 18 ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ ಸಾಧ್ಯತೆ ಇದೆ. 2 ಸಚಿವ ಸ್ಥಾನ ಖಾಲಿ ಉಳಿಸಿಕೊಳ್ಳುವ ಬಗ್ಗೆ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಅಸಮಾಧಾನ ಯಾರೆಲ್ಲ ಇದ್ದಾರೋ ಅಸಮಾಧಾನಿತರನ್ನ ಸಮಾಧಾನ ಪಡಿಸಬೇಕು. ಅದು ಕೂಡ ದೊಡ್ಡ ಸವಾಲು ಕಾಂಗ್ರೆಸ್ ನಾಯಕರ ಮುಂದಿರುತ್ತೆ. ಹಾಗಾಗಿ 2 ಸ್ಥಾನವನ್ನ ಖಾಲಿ ಇಟ್ಕೊಂಡಿದ್ದಾರೆ. ಸಮಯ ಸಂದರ್ಭ ನೋಡಿಕೊಂಡು ಖಾಲಿ ಉಳಿದ ಸ್ಥಾನವನ್ನ ಭರ್ತಿ ಮಾಡ್ತಾರೆ. ಸಂಪುಟ ವಿಸ್ತರಣೆ ಯಾವಾಗೇ ಆಗಲಿ ಆಗ ಅಸಮಾಧಾನ ಅನ್ನೋದು ಕೂಡ ಭುಗಿಲೇಳುತ್ತೆ. ಹಾಗಾಗಿ ಅಸಮಾಧಾನಿತರನ್ನ ಸಮಾಧಾನ ಮಾಡಬೇಕು. ಅದು ಕೂಡ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ರಾಜ್ಯ ನಾಯಕರಿಗೆ. ಹಾಗಾಗಿ 2 ಸ್ಥಾನವನ್ನ ಖಾಲಿ ಉಳಿಸ್ಕೊಂಡಿರ್ತಾರೆ. ಹಾಗಾದ್ರೆ ಎರಡನೇ ಹಂತದ ಸಂಭಾವ್ಯರ ಪಟ್ಟಿ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಅಥಣಿ ಶಾಸಕ ಲಕ್ಷ್ಮಣ ಸವದಿ, ಲಿಂಗಾಯತ ಕೋಟಾದಾಡಿ. ಇನ್ನು ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ಎರಡನೇ ಹಂತದ ಸಂಭಾವ್ಯ ಪಟ್ಟಿಯಲ್ಲಿರುವಂತಹ ಹೆಸರುಗಳಿದು. ಎಂಎಲ್ಸಿ ಸಲೀಂ ಅಹಮದ್, ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಹಾಗೆ ನಾಗಮಂಗಲ ಶಾಸಕ ಚಲುವರಾಯಸ್ವಾಮಿ, ಇನ್ನು ದಾವಣಗೆರೆ ಶಾಸಕ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಇದೆ. ಚಳ್ಳಕೆರೆ ಶಾಸಕ ರಘುಮೂರ್ತಿ, ಎಸ್ಟಿ ಕೋಟಾದಾಡಿ, ಇನ್ನು ಹಾವೇರಿ ಶಾಸಕ ರುದ್ರಪ್ಪ ಲಮಾಣಿ, ಸೊರಬ ಶಾಸಕ ಮಧು ಬಂಗಾರಪ್ಪ, ಜೇವರ್ಗಿ ಶಾಸಕ ಅಜಯ್ ಸಿಂಗ್. ಎರಡನೇ ಹಂತದ ಸಂಭಾವ್ಯರ ಪಟ್ಟಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಸೊರಬ ಶಾಸಕ ಮಧು ಬಂಗಾರಪ್ಪ, ಜೇವರ್ಗಿ ಶಾಸಕ ಅಜಯ್ ಸಿಂಗ್. ಇನ್ನು ಜಾತಿವಾರು ನಾವು ನೋಡ್ತಾ ಹೋಗೋದಾದ್ರೆ ಲಿಂಗಾಯತ ಕೋಟಾದ ಅಡಿಯಲ್ಲಿ ಮುದ್ದೇಬಿಹಾಳ ಶಾಸಕರಾದಂತಹ ಅಪ್ಪಾಜಿ ನಾಡಗೌಡ ಹಾಗೂ ಇಂಡಿ ಶಾಸಕ ಅವರ ಹೆಸರು ಕೂಡ ಇದೆ, ಯಶವಂತ ರಾಯಗೌಡ. ಲಿಂಗಾಯತ ಕೋಟಾದ ಅಡಿ ಈ ಇಬ್ಬರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಸದ್ಯದ ಕುತೂಹಲ.
ಅಪ್ಪಾಜಿ ನಾಡಗೌಡ ಹಾಗೂ ಯಶವಂತ ರಾಯಗೌಡ. ಇನ್ನು ಮುಸ್ಲಿಂ ಕೋಟಾದ ಅಡಿ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಹೆಸರಿದೆ. ಇನ್ನು ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್. ಇವರಿಬ್ಬರಲ್ಲಿ ಯಾರಿಗೆ ಸಿಗುತ್ತೆ ಅನ್ನೋದು ಪ್ರಶ್ನೆ. ಇನ್ನು ಚಿಕ್ಕಮಗಳೂರು ಕ್ಷೇತ್ರದಿಂದಲೂ ಕೂಡ ಲಾಭಿಗಳು ನಡೀತಾ ಇದೆ. ಇನ್ನು ದಲಿತ ಕೋಟಾದ ಅಡಿಯಲ್ಲಿ ಆನೇಕಲ್ ಶಾಸಕ ಆನೇಕಲ್ ಶಿವಣ್ಣ, ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಅವರ ಹೆಸರು ಕೂಡ ಇದೆ. ಬಳ್ಳಾರಿ ಕೋಟಾದ ಅಡಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಸಂಡೂರಿನಿಂದ ಅನ್ನಪೂರ್ಣ ತುಕಾರಾಂ, ಬಳ್ಳಾರಿ ಗ್ರಾಮೀಣದಿಂದ ಬಿ ನಾಗೇಂದ್ರ ಹೆಸರು ಮುಂಚೂಣಿಯಲ್ಲಿದೆ. ಒಕ್ಕಲಿಗ ಕೋಟಾ, ಇನ್ನು ಹಿರಿಯರ ಕೋಟಾ ಕೂಡ ಗಮನಿಸಬೇಕು. ಗಾಂಧಿನಗರ ಕ್ಷೇತ್ರದಿಂದ ದಿನೇಶ್ ಗುಂಡೂರಾವ್, ಗದಗದಿಂದ HK ಪಾಟೀಲ್ ಸ್ಪೀಕರ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. HK ಪಾಟೀಲ್ ಅವರು, ಗೊತ್ತಿಲ್ಲ ಏನಾಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ನಿರ್ಧಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.